ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಸೇವಾ ಭದ್ರತೆ ನೀಡಿ ಕಂಪನಿಯೊಂದಿಗೆ ಒಪ್ಪಂದ ಪತ್ರ ರದ್ದುಪಡಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೈದರಾಬಾದ್ ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸಂಘದ ವತಿಯಿಂದ ಕಲಬುರಗಿ ನಗರದ ಜೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ವ್ಯವಸ್ಥಾಪಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಲಬುರಗಿಯ ಜೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಸೇವಾ ಭದ್ರತೆ ನೀಡಿ ಕಂಪನಿಯೊಂದಿಗೆ ಒಪ್ಪಂದ ಪತ್ರ ರದ್ದುಪಡಿಸಬೇಕು, ಜಿವಿಪಿಗಳಿಗೆ ನಿವೃತ್ತಿ ಮತ್ತು ಮೃತರಾದ ಸಂದರ್ಭದಲ್ಲಿ 50 ಲಕ್ಷ ರೂಪಾಯಿ ಕಂಪನಿ ನೀಡಬೇಕು ಹಾಗೂ ತಿಂಗಳದ 1ನೇ ತಾರೀಕಿನಂದೇ ಗೌರವಧನ ಬಿಡುಗಡೆ ಮಾಡುವುದು ಸೇರಿದಂತೆ ತಮ್ಮ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೈದರಾಬಾದ್ ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಜೆಸ್ಕಾಂ ವ್ಯವಸ್ಥಾಪಕರಿಗೆ ನಾಗರಾಜ್ ಹರಸೂರ್ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರಕ್ಕೆ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುತ್ತಿರುವ ಸರ್ಕಾರಕ್ಕೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಲಬುರಗಿ ಮಾನ್ಯರೇ, ವಿಷಯ ರೀಟ್ ಅಪೀಲ್ ಸಂಖ್ಯೆ 34/2021 ನಮ್ಮಗಳಿಗೆ ಸಮಾನ ವೇತನ ಹಾಜರಾತಿ PSI. ಕರ್ನಾಟಕ ರಾಜ್ಯದ 5 ಕಂಪನಿಗಳಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಾಗಿ ಸುಮಾರು 23-24 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇವೆ. 5 ಕಂಪನಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನು ಸುಮಾರು 2003 ಮತ್ತು 4ರಲ್ಲಿ ಎಸ್ ಎಂ ಕೃಷ್ಣ ಸರ್ ಅವರ ಮುಖ್ಯಮಂತ್ರಿ ಇದ್ದಾಗ ನಮ್ಮನ್ನು ಪಂಚಾಯಿತಿಗೆ ಒಬ್ಬರಂತೆ ಗ್ರಾಮೀಣ ಭಾಗದ ಕಡು ಬಡವರು ಮತ್ತು ಕೂಲಿ ಕಾರ್ಮಿಕರ ಮಕ್ಕಳನ್ನು ರೋಸ್ಟರ್ ಪದ್ಧತಿ ಪ್ರಕಾರ ನಮ್ಮನ್ನು ಪೋಸ್ಟ್ ಕಾಲ್ ಮಾಡಿ ರೋಸ್ಟರ್ ಪದ್ಧತಿ ಪ್ರಕಾರ ಇಂಟರ್ವ್ಯೂ ತಗೊಂಡು ಮತ್ತು ತರಬೇತಿ ಕೊಟ್ಟು ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಲಾಯಿತು. ಅಲ್ಲಿನಿಂದ ಇಲ್ಲಿಯವರೆಗೆ ಸುಮಾರು 24-23 ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ನಮ್ಮಗಳಿಗೆ ಸುಮಾರು 3600 ಕುಟುಂಬ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಇಲಾಖೆಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಸೌಲಭ್ಯ ವಂಚಿತರಾಗಿ ನಾವು ಮಾಡ್ತಕ್ಕಂಥ ಕೆಲಸ ಈ 5 ಕಂಪನಿಗಳ ಪ್ರಮುಖ ಹುದ್ದೆಯಾಗಿದೆ ಸರ್. ಸುಮಾರು 3 ಜನ ಖಾಯಂ ನೌಕರರು ಮಾಡ್ತಕ್ಕಂಥ ಕೆಲಸವನ್ನು ನಾವು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಒಬ್ಬರೇ ನಿರ್ವಹಿಸ್ತಾ ಇದ್ದೀವಿ. ಯಾವ ಕೆಲಸ ಅಂತಂದ್ರೆ ಗ್ರಾಮೀಣ ಭಾಗದ ಎಲ್ಲ ಗ್ರಾಹಕರಿಗೆ ಬಿಲ್ ವಿತರಿಸುವುದು, ಹಣ ಸಂಗ್ರಹಣೆ ಮಾಡೋದು ಮತ್ತು ಅವರ ಸಮಸ್ಯೆಗಳನ್ನು ಈಡೇರಿಸುವುದು, ಇಂಥ ಎಲ್ಲ ಕೆಲಸಗಳನ್ನು ಇನ್ನಿತರ ಕೆಲಸಗಳನ್ನು ನಾವು ಸುಮಾರು 23 ವರ್ಷದಿಂದ ಮಾಡಕತ್ತಿದ್ದೀವಿ. ನಮ್ಮಗಳಿಗೆ ಈ ಇಲಾಖೆಯ ಪ್ರಮುಖ ಹುದ್ದೆಯಾಗಿರ್ತಕ್ಕಂಥ ರೆವಿನ್ಯೂ ಕಲೆಕ್ಷನ್ ಇಲಾಖೆಗೆ ಪ್ರಮುಖ ಹುದ್ದೆಯಾಗಿದೆ. ಇಂಥ ನಾವು ಮಾಡ್ತಕ್ಕಂಥ ನಮ್ಮ ಈ ಕೆಲಸಗಳಿಗೆ ನಮ್ಮಗಳ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಸರ್ಕಾರದಿಂದಾಗಲಿ ಕಂಪನಿಯಿಂದಾಗಲಿ ಯಾವುದೇ ರೀತಿಯ PF ಇಲ್ಲ, ಇತರೆ ಹಾಜರಾತಿ ಇಲ್ಲ, ಯಾವುದೇ ರೀತಿಯ ಸೌಲಭ್ಯಗಳು ಕೊಡ್ತಾ ಇಲ್ಲ ಸರ್. ಇದೊಂದು ನಮಗೆ ಮಾರಕ ಒಂದು ಗ್ರಾಮೀಣ ಎಲ್ಲ ಇಲಾಖೆಯವರು ನಮಗೆ ಒಂದು ರೀತಿಯ ಆಧುನಿಕ ಜೀತ ಪದ್ಧತಿಯ ಮುಖಾಂತರ ನಮ್ಮನ್ನು ದುಡಿಸ್ಕೊಳ್ತಾ ಇದ್ದಾರೆ. ಸುಮಾರು 200 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮ ಭಾರತದಲ್ಲಿ ನಮಗೆ ಹೆಂಗೆ ದುಡಿಸ್ಕೊಂಡ್ರು ಹಾಗೆ ನಮಗೆ 23 ವರ್ಷಗಳಿಂದ ನಮಗೆ ಈ ಥರ ದುಡಿಸ್ಕೊಳ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಹಿತ ಕೊಡ್ತಾ ಇಲ್ಲ. ನಾವು GVPಗಳು ಸುಮಾರು ಜನ GVPಗಳು ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ ಹಸುನೀಗಿದ್ದಾರೆ, ಸತ್ತು ಹೋಗಿದ್ದಾರೆ. ಅಂತ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಯಾವುದೇ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.